ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆದ ಧ್ವಜ ಹಾರಿಸಲಿಕ್ಕೆ ಸೇರಿದ್ದೇವೆ. ಮೊಟ್ಟಮೊದಲದಾಗಿ ಬಸ್ತಿ ಪಡ್ಪು ಫ್ರೆಂಡ್ಸ್ ಅಸೋಸಿಯೇಷನ್ ಆಗಿರುವ ಆಫ್ತಾಬ್ ಅವರು ಇದರ ಅಧ್ಯಕ್ಷ ಮತ್ತು ಇದರೆಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮನ ಆಯೋಜಿಸಲಿಕ್ಕೆ. ನಾವು ಯಾವಾಗಲೂ ಜನ ಹೇಳ್ತಾರೆ ನಾವು ದೇಶ ಪ್ರೇಮಿ ಆಗಬೇಕಂತ. ದೇಶ ಪ್ರೇಮಿ ಅಂದ್ರೆ ಏನಂದರೆ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಜಾತಿಯವರು ಇರ್ಬೋದು, ಹಲವಾರು ಧರ್ಮದವರು ಇರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ನಮ್ಮ ನಡುವೆ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ. ಅದು ನಿಜವಾದ ದೇಶ ಪ್ರೇಮಿ ಯಾರಂತ ಹೇಳಿದರೆ, ಅದರನ್ನಲ್ಲೂ ಬದಿಗಿಟ್ಟು ಎಲ್ಲರನ್ನು ಒಂದೇ ಸಮಾನತೆಯಲ್ಲಿ ನೋಡಿ ಎಲ್ಲರಿಗೋಸ್ಕರ ಒಂದೇ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಅವ್ರು ನಿಜವಾದ ದೇಶ ಪ್ರೇಮಿ. ನಾವು ದೇಶ ಪ್ರೇಮಿ ಆಗಬೇಕಾದ್ರೆ ನಮಗೆ ಅಲ್ಲಿ ಡೆಲ್ಲಿ ಹೋಗಿ ಹೋರಾಟ ಮಾಡಲಿಕ್ಕೆ ಏನು ಅಗತ್ಯವೇನಿಲ್ಲ. ನಮ್ಮ ಮನೆ ಹೊರಗಡೆ ಬಂದರೆ ಕೂಡ ಯಾರಿಗಾದ್ರೂ ಒಂದು ಸಣ್ಣ ಸಹಾಯ ಮಾಡಿದರೆ ಕೂಡ ನಾವು ದೇಶ ಪ್ರೇಮಿ ಅಂತ ಹೇಳಬೇಕು. ಯಾಕೆ ಈ ಸಮಾಜದಲ್ಲಿ ಬೇರೆ ಬೇರೆ ವರ್ಗದವರಿದ್ದಾರೆ, ನಾವು ಎಲ್ಲರೂ ಒಂದು ಏಕತೆಯಲ್ಲಿ ಬದುಕಬೇಕು. ಮತ್ತು ನನಗೆ ಒಂದು ವಿಶೇಷ ಹೇಳಬೇಕಾದ್ರೆ, ಇಲ್ಲಿ ರಾಣಿ ಅಬ್ಬಕ್ಕ ಹುಟ್ಟಿರುವ ನಾಡಿ ಉಳ್ಳಾಲ ಪ್ರದೇಶ. ಅವರು ಆ ಕಾಲದಲ್ಲಿ ಒಂದು ಹೋರಾಟಗಾರರು. ನಾವು ಫಸ್ಟು ಇತಿಹಾಸ ಕಲಿಬೇಕಾದ್ರೆ ನಮ್ಮ ಊರಿನ ಇತಿಹಾಸ ಕಲಿಬೇಕು. ನಮ್ಮ ಊರಿನಲ್ಲಿ ಯಾರು ಹೋರಾಟಗಾರರು ಇದ್ದರು, ಅದಕ್ಕೆ ಅವರೊಂದು ಉದಾಹರಣೆ. ಮತ್ತು ಇಲ್ಲಿಯ ಯುವಕರಿಗೆ ಕೂಡ ಹೋರಾಟದ ಏನು ಕಡಿಮೆ ಏನಿಲ್ಲ. ಯಾಕೆಂದರೆ ಇಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಾಗ ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಇಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ರಾತ್ರಿ 10 ಗಂಟೆಗೆ ಪ್ಲ್ಯಾನ್ ಮಾಡಿ ಒಂದು ಆಫೀಸಲ್ಲಿ ಕೂತ್ಕೊಂಡು ಅಫ್ರೀದವರಿದ್ದರು, ಸಾಹಿಲ್ ಮಂಚಿಲ್ಲ, ನಮ್ಮೆಲ್ಲ NSU ತಂಡ ಎಲ್ಲ ಜೊತೆಗೆ ಸೇರಿ ರಾತ್ರಿ 10 ಗಂಟೆಗೆ ಒಂದು ಗ್ರೂಪ್ ಮಾಡಿ ಅದ್ರ ಲಿಂಕ್ ಎಲ್ಲ ಉಳ್ಳಾಲನೆಲ್ಲ ಗ್ರೂಪಿಗೆ ಹಾಕಿದ್ವಿ. ನೀವೆಲ್ಲ ನೋಡಿರ್ಬೋದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಯುವಕರು. ಅವ್ರಿಗೆ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಲಿಲ್ಲಾದ್ರೆ ಹೋರಾಟದ ಏನು ಕಡಿಮೆ ಇಲ್ಲ ಇಲ್ಲಿದೆ ಯುವಕರಿಗೆ. ಎಲ್ಲರೂ ಸೇರಿ ಅದನ್ನು ಸಹಾಯ ಮಾಡಿದ್ದಾರೆ. ಮತ್ತು ಅದಾದ ನಂತರ 2 ದಿನದಲ್ಲಿ ಅವರು ಕೂಡ ರಾಜೀನಾಮೆ ಕೂಡ ನೀಡಿದ್ದಾರೆ ಶಿಕ್ಷಣ ಸಚಿವರು. ಅದಕ್ಕೆ ಈ ಭಾಗದ ಜನರಿಗೆ ಇದು ಹೋರಾಟದ ಏನು ಕಡಿಮೆ ಇಲ್ಲ. ಮತ್ತು ಇಲ್ಲಿ ಇರುವ ಎಲ್ಲ ಹಿರಿಯರು ಇದ್ದಾರೆ, ಮೊಯ್ದೀನ್ ಸರ್ ಇದ್ದಾರೆ, ನಮ್ಮ ಕರಾಟೆ ಇಲಿಯಾಸ್ ಅಕ್ಕ ಇದ್ದಾರೆ, ಮುಸ್ತಫಾ ಅಕ್ಕ ಇದ್ದಾರೆ, ದೇವಕಿ ಅಕ್ಕ ಇದ್ದಾರೆ. ನಾವು ಯುವಕರೆಲ್ಲ ಅವರ ಮಾರ್ಗದರ್ಶನದಲ್ಲಿ ಹೋಗಬೇಕು. ಮತ್ತು ಅಫ್ರೀದ್ ಅವರ ತನ್ನ ಅಹಮದ್ ಬಾವಕ ಕೂಡ ನೆನಪಿಸ್ಕೊಳ್ಬೇಕು. ಈ ಸಮಯದಲ್ಲಿ ಅವರು ಕೂಡ ಈ ಭಾಗದ ಜನರಿಗೆ ತುಂಬ ಸಹಾಯ ಅನ್ನೋದು ಮಾರ್ಗದರ್ಶನ ಆಗಿ ನಾಯಕ ಆಗಿ ನಿಂತಿದ್ದು. ಬರುವ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ಅವರ ಮಗ ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾರಿಸಿ ನಾನು 2 ಮಾತನ್ನು ಕೊನೆಗಿಸ್ತೇನೆ. ಧನ್ಯವಾದಗಳು.